ಯೋಚನೆ ಮಾಡೋಣ. ಯೋಚನೆ ಮಾಡೋದಲ್ಲ ಸರ್. ಅದನ್ನ ಡಿಸಿಷನ್ ನಾವೆಲ್ಲ ನಮ್ಮ ಕಾರ್ಯಕರ್ತರು, ನಮ್ಮ ಲೀಡರ್ಸು, ನಮ್ಮ ನಾಯಕರು, ನಮ್ಮ ದೊಡ್ಡವರೆಲ್ಲ ಇರ್ತಾರೆ. ಅದೆಲ್ಲ ಚರ್ಚೆ ಮಾಡ್ತೀವಿ. ಚುನಾವಣೆ ಹತ್ರ ಇದೆ, ಯೋಚನೆ ಮಾಡೋಣ. ಭಗವಂತ ಆ ತಾಯಿ ಯಾರ ಕಡೆ ಯಾವ ಊರಲ್ಲಿ ಮಳೆ ಬೀಳ್ತದೋ, ಯಾವ ಊರಿಗೆ ನೀರು ಹೋಗ್ತದೆ ಹೇಳಕ್ಕಾಗಲ್ಲ. ಅದೆಲ್ಲ ಕೂಡ ಅದು ತಾಯಿ ದೇವ್ರ ಮೇಲೆ ಇರ್ತಕ್ಕಂಥ ಒಂದು ಭಾರ. ಅದು ಅವ್ರು ಆ ಕಡೆ ತೊಳೆದ್ರೆ ಆ ಕಡೆ ಹೋಗುವಂತ ಒಂದು ಸಮಯ ಬಂದ್ರೆ ಆಗ್ಬೋದು, ಹೇಳಕ್ಕಾಗಲ್ಲ. ಅದೆಲ್ಲ ಕೂಡ ನಮಸ್ಕಾರ ಎಲ್ಲ ಪತ್ರಿಕಾ ಮಾಧ್ಯಮದ ಯೂಟ್ಯೂಬ್ ಚಾನೆಲ್ ಅವ್ರಿಗೆ. ಇವತ್ತೇನು ಪಿಜುಂಡ್ಲಳ್ಳಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಇವತ್ತು ಸುಮಾರು ಗ್ರಾಮಗಳಿಗೆ ಇವತ್ತು ನಮ್ಮ ಸನ್ಮಾನ್ಯ ಶಾಸಕ ಅಂತ ಸಮುದ್ರ ಮಂಜಣ್ಣ ಅವರು ಎಲ್ಲ ಒಳ್ಳೆ ಕಾರ್ಯಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಅದೇ ರೀತಿ ಈ ಶುಭ ಸಂದರ್ಭದಲ್ಲಿ ಚಾಮರಹಳ್ಳಿ ಗ್ರಾಮಕ್ಕೆ ಆ ಗಣಪತಿ ಮತ್ತು ಗಂಗಮ್ಮ ಮತ್ತು ಮಶಮ್ಮ ಒಂದು ಆಶೀರ್ವಾದದಿಂದ ಇವತ್ತು ಅವರು ನಮ್ಮ ಚಾಮರಹಳ್ಳಿಗೆ ಬಂದು ಐಮಾಸ್ ಲೈಟನ್ನು ಉದ್ಘಾಟನೆ ಮಾಡಿರ್ತಾರೆ. ಅದ್ರ ಜೊತೆಗೆ ಒಂದು 20 ಲಕ್ಷ ರೂಪಾಯಿ ಕೆಲಸವನ್ನು ಕೂಡ ಚಾಮರಾಜನಗರದಲ್ಲಿ ಹಾಕಿ ಈಗಾಗಲೇ ಕೆಲಸವನ್ನು ಮಾಡಿದ್ದಾರೆ. ಅದನ್ನು ಟೇಪ್ ಕಟ್ ಮಾಡ್ತಾರೆ. ಒಳ್ಳೆ ಕೆಲಸನ ನಮ್ಮ ಊರಿಗೆ, ನಮ್ಮ ಗ್ರಾಮಕ್ಕೆ ಮಾಡಿಕೊಟ್ಟಿದ್ದಾರೆ. ಈಗಾಗಲೇ ಎಲ್ಲ ಪಂಚಾಯತಿಯಲ್ಲಿ ಕೂಡ ಸುಮಾರು 10-15 ಗ್ರಾಮಗಳಿಗೆ ಭೇಟಿ ಕೊಟ್ಟು ಇವತ್ತು ಎಲ್ಲ ಅಭಿವೃದ್ಧಿ ಕಾರ್ಯಗಳು ಮಾಡ್ಕೊಂಡು ಬಂದಿರ್ತಾರೆ. ಅದ್ರ ಜೊತೆಗೆ ಇವತ್ತು ನಾನು ಮನವಿ ಮಾಡ್ಕೊಳ್ಳಿದ್ದೇನೆ, ನಮ್ಮ ಚಾಮರಾಜನಗರದಲ್ಲಿ ಈ ಕೆಲಸಕ್ಕೆ ಮೊದಲು ನಮ್ಮ ಐಮಾಸ್ ಲೈಟ್ ಇಲ್ಲೊಂದಿದೆ, ನಾನು ಅಲ್ಲೊಂದು ಹಾಕಿದ್ದೀನಿ. ಇದರಿಂದ ಊರು ಆ ಕಡೆ ಒಂದಿದೆ, ಈ ಕಡೆ ಜಾಸ್ತಿ ಊರಿರೋದ್ರಿಂದ ಇನ್ನೊಂದು 2 ಲೈಟ್ ನಮ್ಗೆ ಬೇಕು. ಒಂದು ಡಿಮ್ಯಾಂಡ್ ನಮ್ದು 2 ಲೈಟ್ ನಮ್ಗೆ ಬೇಕು. ಊರು ಜಾಸ್ತಿ ಇರೋದು ಆ ಕಡೆ, ಈ ಕಡೆ ಜಾಸ್ತಿ ಇರೋದು. ಇಲ್ಲಿ ವಿಶೇಷ ಏನಂದ್ರೆ ಎಲ್ಲ ಕಾರ್ಯಗಳು ನಡೆಯೋದು ದೇವಸ್ಥಾನದಲ್ಲಿರೋದ್ರಿಂದ, ಜಾಸ್ತಿ ಫಂಕ್ಷನ್ ನಡೆಯೋದ್ರಿಂದ ಇಲ್ಲಿ ಲೈಟ್ ಭಾಳ ಅವಶ್ಯಕತೆ ಇತ್ತು, ಹಾಕಿದೆಯಾ. ಈ ಜೊತೆಗೆ ನೋಡಿ ಇಲ್ಲಿ ಹಿಂದ್ಗಡೆ ಇರ್ತಕ್ಕಂಥ ರೋಡು ಎಲ್ಲ ಬಿದ್ದೋಗಿರೋ ರೋಡು, ಮೇನ್ ಚಿಕ್ಕಬಂಡಳ್ಳಿ ಮತ್ತೆ ಕಪ್ಪಲಮಡ್ಗೆ ಹೋಗ್ತಾ ರಸ್ತೆ ರೋಡ್ ಇದು ಹೈವೇಗೆ ಹೋಗುವಂತ ಸಂಪರ್ಕ ಇರ್ತಕ್ಕಂಥ ಒಂದು ರಸ್ತೆ. ಇದನ್ನ ದಯವಿಟ್ಟು ಬಹಳ ಅನ್ಯಾಯ ಆಗ್ಬಿಡಿ. ರೋಡಲ್ಲಿ ಹೋಗೋಕ್ಕಾಗಲ್ಲ, ಮುದುಕರು ಎಲ್ಲ ಕಂಪ್ಲೀಟ್ ನಡ್ಕೊಂಡು ಬರೋದಕ್ಕೆ ನಡೆಯಕ್ಕೆ ಕೂಡ ಆಗಲ್ಲ, ಈ ರೀತಿ ಆಗಿದೆ. ಅದ್ರ ಜೊತೆ ಈ ಕಡೆ ಸ್ವಲ್ಪ ರೋಡ್ ಇದೆ. ಇಷ್ಟು ಮಾತ್ರ ನಮಗೆ ಮಾಡಿಕೊಟ್ರೆ ಆ ತಾಯಿ, ಆ ಗಣಪತಿ ಮತ್ತು ಗಂಗಮ್ಮ ತಾಯಿ, ಆ ಮಸಮ್ಮ, ನೀವು ಭಗವಂತ ಒಳ್ಳೇದು ಮಾಡಲಿ, ಒಳ್ಳೆ ಕೆಲಸ ಮಾಡಿ, ಒಳ್ಳೆ ಹುಡುಗ ನೀನು, ಇನ್ನು ಒಳ್ಳೆ ಧೈರ್ಯ ಶಕ್ತಿ ಇರ್ತಕ್ಕಂಥವ್ರು ನಮ್ಮ ಸನ್ಮಾನ್ಯ ಶಾಸಕರು ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ದಯವಿಟ್ಟು ನಿಮಗೆ ಆ ದೇವರು ಇನ್ನೊಂದ್ಸಲ ಆಶೀರ್ವಾದ ಕೊಡಲಿ ಬಯಸ್ತಾ, ಏನೀಗಾಗಲೇ ನಾನು ಬೇಡ್ಕೊಳ್ಳಿದ್ದೀವೋ ಆ ಕಾರ್ಯಗಳು ನಮ್ಮ ಡಾಕ್ಟರ್ ಪ್ರಕಾಶ್ ಅಣ್ಣವ್ರು ಇರ್ಬೋದು, ಆಮೇಲೆ ಶ್ರೀನಾಥ್ ಇರ್ಬೋದು, ಆಮೇಲೆ ನಮ್ಮ ರಘುಪತಿ ರೆಡ್ಡಿ ಅವ್ರು ನಾವೆಲ್ಲ ಯಾವತ್ತೂ ಜೊತೆಯಲ್ಲಿ ಇರ್ತಕ್ಕಂಥವ್ರು. ಆ ಮೂಲೆಯವರು ಈ ಮೂಲೆಯವರು ನಾವೆಲ್ಲ ನಾವು ಬಹಳ ಕಾರ್ಯಗಳು ಮಾಡಿರ್ತಕ್ಕಂಥವ್ರು. ಒಳ್ಳೆ ಈ ತಾಲೂಕೆಲ್ಲ ಒಳ್ಳೆ ದುಡಿದಿರ್ತಕ್ಕಂಥವ್ರು, ಒಳ್ಳೆ ಶಕ್ತಿಯನ್ನು ತುಂಬಿರ್ತಕ್ಕಂಥವ್ರು. ನಾವು ಡಾಕ್ಟರ್ ಪ್ರಕಾಶ್ ಆಗಲಿ, ರಘುಪತಿ ರೆಡ್ಡಿ ಆಗಲಿ, ನಾವೆಲ್ಲ ಕೂಡ ಇಲ್ಲ ಹಲವಾರು ನಾಯಕರಿದ್ರು. ಅದರಿಂದ ಅದನ್ನ ಬೆಳೆಸ್ಕೊಂಡು ಬರ್ತಾರೆ. ಅದೇ ರೀತಿ ಭಗವಂತ ನಿಮ್ಗೆ ಇನ್ನೂ ಒಳ್ಳೇದು ಮಾಡಲಿ. ದಯವಿಟ್ಟು ನಾನು ಒಂದು ರಿಕ್ವೆಸ್ಟ್ ಅಂದ್ರೆ ಈ ಕೆಲಸಗಳಿಂದ ಮಾಡ್ಕೊಳ್ಬೇಕು ಅಂತ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಮಾತ್ರ ಪಕ್ಷಕ್ಕೆ ಅದು ಯೋಚನೆ ಮಾಡೋಣ. ಯೋಚನೆ ಮಾಡೋದಲ್ಲ ಸರ್. ಅದನ್ನ ಡಿಸಿಷನ್ ನಾವೆಲ್ಲ ನಮ್ಮ ಕಾರ್ಯಕರ್ತರು, ನಮ್ಮ ಲೀಡರ್ಸು, ನಮ್ಮ ನಾಯಕರು, ನಮ್ಮ ದೊಡ್ಡವರೆಲ್ಲ ಇರ್ತಾರೆ. ಅದೆಲ್ಲ ಚರ್ಚೆ ಮಾಡ್ತೀವಿ. ಚುನಾವಣೆ ಹತ್ರ ಇದೆ, ಯೋಚನೆ ಮಾಡೋಣ. ಭಗವಂತ ಆ ತಾಯಿ ಯಾರ ಕಡೆ ಯಾವ ಊರಲ್ಲಿ ಮಳೆ ಬೀಳ್ತದೋ, ಯಾವ ಊರಿಗೆ ನೀರು ಹೋಗ್ತದೆ ಹೇಳಕ್ಕಾಗಲ್ಲ. ಅದೆಲ್ಲ ಕೂಡ ಅದು ತಾಯಿ ದೇವ್ರ ಮೇಲೆ ಇರ್ತಕ್ಕಂಥ ಒಂದು ಭಾರ. ಅದು ಅವ್ರು ಆ ಕಡೆ ತೊಳೆದ್ರೆ ಆ ಕಡೆ ಹೋಗುವಂತ ಒಂದು ಸಮಯ ಬಂದ್ರೆ ಆಗ್ಬೋದು, ಹೇಳಕ್ಕಾಗಲ್ಲ. ಅದೆಲ್ಲ ಕೂಡ